60th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಎ ಸ್ಟ್ರೇಟ್ ವುಡನ್ ಸ್ಟಿಕ್ ಆಫ್ ಲೆಂತ್ 25 ಸೆಂಟಿಮೀಟರ್ ಈಸ್ ಕಟ್ ಇಂಟು 5 ಪಾರ್ಟ್ಸ್. ಓಕೆ, ಸೊ ಈಗ ಏನ್ ಕೊಟ್ಟಿದ್ದಾರೆ, ಒಂದು ವುಡನ್ ಸ್ಟಿಕ್ ಇದೆ, ಅದ್ರ ಲೆಂತ್ ಬಂದು 25 ಸೆಂಟಿಮೀಟರ್ ಇದೆ, ಅದನ್ನ 5 ಪಾರ್ಟ್ಸ್ ಆಗಿ ಕಟ್ ಮಾಡಿದ್ದಾರೆ. ಓಕೆ, ಸೊ 5 ಪಾರ್ಟ್ಸ್ ಆಗಿ ಕಟ್ ಮಾಡಿದ್ದಾರೆ. ಆಮೇಲೆ ಆ 5 ಪಾರ್ಟ್ಸ್ ಅದೇನಿದು ಎ ಪಿ ಎಲ್ ಇದೆ. ಓಕೆ, 5 ಪಾರ್ಟ್ಸ್ ಕೊಟ್ಟು ಅದು ಎ ಪಿ ಎಲ್ ಇದೆ ಅಂದ್ರೆ ನೀವು ನಂಬರ್ ಯಾವ ತರ ತಗೋಬೇಕಂದ್ರೆ, ಲೆಟ್ ದ 5 ಪಾರ್ಟ್ಸ್ ಬಿ let the 5 parts be a minus 2d, a minus d, a plus d, a plus 2d ಈ ತರ ತಗೊಳ್ರಿ. ಓಕೆ, ಸೊ ನಿಮಗೆ ಈಸಿ ಆಗುತ್ತೆ. 5 ಪಾರ್ಟ್ಸ್ ಅಂದ್ರೆ ನೀವು ಈ ತರ ತಗೊಳ್ರಿ, ಯಾಕಂದ್ರೆ ಡಿಫ್ರೆನ್ಸ್ ಏನಿದೆ, ಡಿ ನೇ ಇದೆ. ಓಕೆ, ಇವ್ರ 5 ಟರ್ಮ್ ಅಲ್ಲಿ ಡಿಫ್ರೆನ್ಸ್ ಏನಿದೆ, ಡಿ ಇದೆ. ಅವ್ರು ಎ ಪಿ ಎಲ್ ಕೊಟ್ಟಿರೋದ್ರಿಂದ ಡಿಫ್ರೆನ್ಸ್ ಸೇಮ್ ಇರಬೇಕು. ಸೊ ನಾನು ಡಿಫ್ರೆನ್ಸ್ ಸೇಮ್ ನ ಮೇಂಟೈನ್ ಮಾಡಿದ್ದೀನಿ. ಓಕೆ, ಸೊ ಈಗ 5 ಟರ್ಮ್ ತಗೊಂಡ್ವಿ. ಈಗ ನೀವೇ ನೋಡ್ರಿ, ಇವು 5 ಟರ್ಮ್ ನ ಆಡ್ ಮಾಡಿದ್ರೆ ಎಷ್ಟು ಬರ್ಬೇಕು, 25 ಬರ್ಬೇಕು. ಸೊ ಆಡ್ ಮಾಡಿದ್ರೆ ಎ ಮೈನಸ್ 2d ಪ್ಲಸ್ ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಡಿ ಪ್ಲಸ್ ಎ ಪ್ಲಸ್ 2d ಇಸ್ ಈಕ್ವಲ್ ಟು ಏನು, 25. ಈಗ ನೀವು ನೋಡಿದ್ರೆ ಮೈನಸ್ 2d ಪ್ಲಸ್ 2d ಕ್ಯಾನ್ಸಲ್, ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್, ಉಳ್ದಿದ್ ನೋಡ್ರಿ ಎಷ್ಟು ಎ ಉಳಿದಿದೆ, 1 2 3 4 5 ಎ ಉಳಿದಿದೆ. 5a is equal to 25. Okay, so a is equal to 25 into 5 ಕಡೆ ಬಂದ್ರೆ ಡಿವೈಡ್ ಬೈ 5, 5 1 ಜಾ 5 5 ಜಾ. ಸೊ a ವ್ಯಾಲ್ಯೂ 5 ಅಂತ ಗೊತ್ತಾಯ್ತು. ಓಕೆ, ಇಲ್ಲಿ ಬರ್ಕೊಂಡ್ಬಿಡ್ತೀನಿ, a ವ್ಯಾಲ್ಯೂ ಏನು 5 ಅಂತ ಗೊತ್ತಾಯ್ತು. ಓಕೆ, ಈಗ ಇದನ್ನ ಅರೇಂಜ್ ಮಾಡ್ಬಿಡ್ತೀನಿ. ಈಗ a ವ್ಯಾಲ್ಯೂ 5 ಅಂತ ಗೊತ್ತಾಯ್ತು. ಈಗ ನೆಕ್ಸ್ಟ್ ಏನ್ ಕೇಳ್ತಾ ಇದಾರೆ, ದ ಸಮ್ ಆಫ್ ದ ಸ್ಕ್ವೇರ್ ಆಫ್ ಈಚ್ ಪಾರ್ಟ್ ಇಸ್ 135. ನೋಡ್ರಿ, ಅವ್ರನ್ನೆಲ್ಲ ಸ್ಕ್ವೇರ್ ಮಾಡಿ ಸಮ್ ಅಂದ್ರೆ ಆಡ್ ಮಾಡಿದ್ರೆ 135 ಬರುತ್ತಂತೆ. ಸೊ ಅದರ ಅರ್ಥ ಏನು, ಎ ಮೈನಸ್ 2d ಹೋಲ್ ಸ್ಕ್ವೇರ್ ಪ್ಲಸ್ ಎ ಮೈನಸ್ ಡಿ ಹೋಲ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಡಿ ಹೋಲ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ 2d ಹೋಲ್ ಸ್ಕ್ವೇರ್, ಇವನ್ನೆಲ್ಲ ಆಡ್ ಮಾಡಿದ್ರೆ ಎಷ್ಟು ಬರುತ್ತಂತೆ, 135 ಬರುತ್ತಂತ ಕೊಟ್ಟಿದ್ದಾರೆ. ಓಕೆ, ಈಗ ನೀವು ನೋಡಿದ್ರೆ ಇದು ಯಾವ ಟೈಪ್ ಇದೆ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಟೈಪ್ ಇದೆ. ಇದನ್ನ ಏನ್ ಬರೀಬಹುದು, ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಬರೀಬಹುದು. ಓಕೆ, ಬಿ ಸ್ಕ್ವೇರ್ ಅಂದ್ರೆ ನಥಿಂಗ್ ಬಟ್ ಇಲ್ಲಿ ಏನಿದೆ ಪ್ಲಸ್ 2d ಸ್ಕ್ವೇರ್ ಅಂತ ಬರೀಬಹುದು. ಓಕೆ, ಆಮೇಲೆ ಇದು ನೋಡಿದ್ರು ಕೂಡ ಏನಿದೆ, ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇದೆ. ಇದನ್ನ ಏನ್ ಬರೀಬಹುದು, ಇದನ್ನ ಕೂಡ ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಬರೀಬಹುದು. ಓಕೆ, ಆಮೇಲೆ ಪ್ಲಸ್ ಎ ಸ್ಕ್ವೇರ್. ಓಕೆ, ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಕೆಳಗಡೆ ಬರೀತೀನಿ. ಓಕೆ, ಎ ಸ್ಕ್ವೇರ್ ಆಯ್ತು. ನೆಕ್ಸ್ಟ್ ಎ ಪ್ಲಸ್ ಡಿ ಹೋಲ್ ಸ್ಕ್ವೇರ್ ಇದೆ. ಓಕೆ, ಅದನ್ನ ಏನಂತ ಬರೀಬಹುದು, ಪ್ಲಸ್ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಬರೀಬಹುದು. ಆಮೇಲೆ ಲಾಸ್ಟ್ ಅಲ್ಲಿ ಇದು ಕೂಡ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದೆ, ಅದನ್ನ ಏನಂತ ಬರೀಬಹುದು, ಎ ಸ್ಕ್ವೇರ್. ಒಂದ್ ನಿಮಿಷ, ಇದನ್ನ ಎರೇಸ್ ಮಾಡ್ತೀನಿ. ಸೊ ಏನ್ ಬರೀಬಹುದು ಅಂದ್ರೆ ಇಲ್ಲಿ ಎ ಸ್ಕ್ವೇರ್ ಪ್ಲಸ್ 2a, ಬಿ ಬಂದ್ಬಿಟ್ಟು 2d ಇದೆ. ಓಕೆ, ಪ್ಲಸ್ 2d ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಇವನ್ನೆಲ್ಲ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ, 135 ಬರುತ್ತೆ. ಓಕೆ, ಈಗ ನೀವು ನೋಡಿದ್ರೆ, ಈಗ ಇಲ್ಲಿ ನೋಡ್ರಿ ಮೈನಸ್ 2a 2d ಇದೆ, ಇಲ್ಲಿ ಪ್ಲಸ್ 2a 2d ಇದೆ. ಹೌದಾ, ಈಗ ನೀವು ನೋಡಿ ಪ್ಲಸ್ 2a 2d ಇದೆ, ಇದು ಮೈನಸ್ ಇದು ಪ್ಲಸ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ಓಕೆ, ಆಮೇಲೆ ಇಲ್ಲಿ ಮೈನಸ್ 2ad ಇದೆ, ಇಲ್ಲಿ ನೀವು ನೋಡಿದ್ರೆ ಪ್ಲಸ್ 2ad ಇದೆ, ಇದು ಕ್ಯಾನ್ಸಲ್ ಆಗ್ಬಿಡುತ್ತೆ. ಓಕೆ, ಸೊ ಆಮೇಲೆ ನೀವು ನೋಡಿದ್ರೆ ಇನ್ ಯಾವ್ದು ಕ್ಯಾನ್ಸಲ್ ಆಗಲ್ಲ. ಓಕೆ, ಸೊ ಇವಾಗ ನೋಡ್ರಿ ಎಷ್ಟು ಎ ಸ್ಕ್ವೇರ್ ಇದೆ, 1 2 3 ಇಲ್ಲೊಂದು 4 5 ಎ ಸ್ಕ್ವೇರ್ ಇದೆ. ಸೊ ಇಲ್ಲಿ ಏನ್ ಬರಿತೀನಿ, 5a ಸ್ಕ್ವೇರ್ ಅಂತ ಬರಿತೀನಿ. ಆಮೇಲೆ ಈಗ ನೀವು ಡಿ ಸ್ಕ್ವೇರ್ ಎಷ್ಟಿದೆ ನೋಡ್ಬೇಕೀಗ, ಇಲ್ಲಿ 2d ಸ್ಕ್ವೇರ್ ಇದೆ. 2d ಸ್ಕ್ವೇರ್ ನ ಏನಂತ ಬರ್ತೀವಿ ನಾವು, 2 ಸ್ಕ್ವೇರ್ ಮಾಡಿದ್ರೆ 4d ಸ್ಕ್ವೇರ್ ಆಗುತ್ತೆ. ಓಕೆ, ಪ್ಲಸ್ ಓಕೆ, ಇದು 4d ಸ್ಕ್ವೇರ್ ಆಯ್ತು. ಓಕೆ, ಆಮೇಲೆ ಇಲ್ಲೊಂದು ಡಿ ಸ್ಕ್ವೇರ್, ಇಲ್ಲೊಂದು ಡಿ ಸ್ಕ್ವೇರ್, ಡಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ 2d ಸ್ಕ್ವೇರ್ ಆಯ್ತು. ಅದನ್ನ ಬರ್ಕೊಂತೀನಿ.
ಆಮೇಲೆ ಮತ್ತೆ ನೀವು ನೋಡಿದ್ರೆ ಇಲ್ಲೊಂದು 2d² ಇದೆ. 2 ಸ್ಕ್ವೇರ್ 4, 4d² ಆಗುತ್ತೆ. ಓಕೆ, ಪ್ಲಸ್ 4d² ಇದನ್ನೆಲ್ಲ ಆಡ್ ಮಾಡಿದ್ರೆ ಎಷ್ಟು ಬರುತ್ತಂತೆ? 135 ಬರುತ್ತೆ. ಈಗ 5a² ಪ್ಲಸ್ 4 ಪ್ಲಸ್ 2 6, 6 ಪ್ಲಸ್ 4 10, 10d² ಇಸ್ ಈಕ್ವಲ್ ಟು 135 ಆಗುತ್ತೆ. ಓಕೆ, ಈಗ ನನಗೆ ಎ ವ್ಯಾಲ್ಯೂ ಆಲ್ರೆಡಿ ಕಂಡಿಡಿದೀನಿ. ಎ ವ್ಯಾಲ್ಯೂ ಎಷ್ಟು? 5. ಓಕೆ, ಈಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎ ಇದಲ್ಲಿ 5 ಸ್ಕ್ವೇರ್ ಪ್ಲಸ್ 10d² ಇಸ್ ಈಕ್ವಲ್ ಟು 135. ಈಗ 5 ಸ್ಕ್ವೇರ್ ಎಷ್ಟು? 25. 25 5 ಸಾ 125. ಹೌದಾ? ಪ್ಲಸ್ 10d² ಇಸ್ ಈಕ್ವಲ್ ಟು 135. ಈಗ ಪ್ಲಸ್ 10d² ಇಸ್ ಈಕ್ವಲ್ ಟು 135. ಈ ಪ್ಲಸ್ 125 ಕೊಡೋದ್ರೆ ಮೈನಸ್ 125. 10d² ಇಸ್ ಈಕ್ವಲ್ ಟು 135 125 ಹೋದ್ರೆ 10. d² ಇಸ್ ಈಕ್ವಲ್ ಟು 10 ಇಂಟು 10 ಈ ಕಡೆ ಬಂದ್ರೆ ಡಿವೈಡ್ ಬೈ 10. 10 10 ಕ್ಯಾನ್ಸಲ್ 1 ಆಯ್ತು. ಓಕೆ, ಸೊ d² ಇಸ್ ಈಕ್ವಲ್ ಟು ಏನು? 1. ಬಟ್ ಈ ಸ್ಕ್ವೇರ್ ಆ ಕಡೆ ಹೋದ್ರೆ ಪ್ಲಸ್ ಆರ್ ಮೈನಸ್ ರೂಟ್ 1 ಆಗುತ್ತೆ. d ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1. ಓಕೆ, ಸೊ ಈಗ ನಾವು 2 ಕೇಸ್ ಬರಬೇಕು. ಈ ಕೇಸ್ 1 ತಗೊಂಡ್ರೆ ಓಕೆ, ಎ ವ್ಯಾಲ್ಯೂ ಏನಂತ ಗೊತ್ತು? 5 ಅಂತ ಗೊತ್ತು. ಡಿ ವ್ಯಾಲ್ಯೂ ಏನು? ಪ್ಲಸ್ 1 ತಗೋಣ. ಕೇಸ್ 1 ಅಲ್ಲಿ ಡಿ ವ್ಯಾಲ್ಯೂ ಪ್ಲಸ್ 1 ಅಂತ ತಗೋಣ. ಕೇಸ್ 2 ಅಲ್ಲಿ ಮೈನಸ್ 1 ತಗೋಣ. ಓಕೆ, ಈಗ ನಾನು 5 ನಂಬರ್ ತಗೊಂಡಿರೋದು ಯಾವ್ಯಾವು? 5 ನಂಬರ್ ಬಂದ್ಬಿಟ್ಟು ಎ ಮೈನಸ್ 2d, ಎ ಮೈನಸ್ ಡಿ, ಎ ಪ್ಲಸ್ ಡಿ, ಎ ಪ್ಲಸ್ 2d. ಓಕೆ, ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ಇದ್ದಲ್ಲಿ 5 ಮೈನಸ್ 2 ಇಂಟು ಡಿ ಇದ್ದಲ್ಲಿ 1. ಓಕೆ, ಎ ಇದ್ದಲ್ಲಿ 5, ಡಿ ಇದ್ದಲ್ಲಿ 1. ಎ ಇದ್ದಲ್ಲಿ 5, 5 ಪ್ಲಸ್ 1, ಡಿ ವ್ಯಾಲ್ಯೂ 1, 5 ಪ್ಲಸ್ 2 ಇಂಟು 1 ಏನಾಗುತ್ತೆ ನೋಡ್ರಿ? 2 1 ಜಾ 2, 5 ಅಲ್ಲಿ 2 ಹೋದ್ರೆ 3, 5 ಅಲ್ಲಿ 1 ಹೋದ್ರೆ 4. ಓಕೆ, 5 ಪ್ಲಸ್ 1 ಏನು? 6, 5 ಪ್ಲಸ್ 2 ಏನು? 7. ಓಕೆ, ಸೊ 5 ನಂಬರ್ ಬಂದ್ಬಿಟ್ಟು 3 4 5 6 7. ಓಕೆ, ಈ ಕೇಸ್ 2 ತಗೊಳ್ಳೋಣ. ಕೇಸ್ 2 ಬಂದ್ಬಿಟ್ಟು ಏನ್ ತಗೋಬೇಕು? ಇಲ್ಲಿ ಎ ವ್ಯಾಲ್ಯೂ 5 ತಗೋಬೇಕು, ಡಿ ವ್ಯಾಲ್ಯೂ ಮೈನಸ್ 1 ತಗೋಬೇಕು. ಓಕೆ, ಈಗ ಮತ್ತೆ ಅದೇ 5 ನಂಬರ್ ಏನು? ಎ ಮೈನಸ್ ಡಿ, ಎ ಮೈನಸ್ 2d, ಎ ಮೈನಸ್ ಡಿ, ಎ ಪ್ಲಸ್ ಡಿ, ಎ ಪ್ಲಸ್ 2d ಅಂತ ತಗೋಬೇಕು. ಈಗ ಎ ಇದ್ದಲ್ಲಿ 5, 2 ಇಂಟು ಡಿ ಇದ್ದಲ್ಲಿ ಮೈನಸ್ 1. ಎ ವ್ಯಾಲ್ಯೂ 5, ಡಿ ಇದ್ದಲ್ಲಿ ಮೈನಸ್ 1. ಎ ಇದ್ದಲ್ಲಿ 5, ಎ ಇದ್ದಲ್ಲಿ 5, ಡಿ ಇದ್ದಲ್ಲಿ ಮೈನಸ್ 1. ಮತ್ತೆ ಎ ಇದ್ದಲ್ಲಿ 5 ಪ್ಲಸ್ 2 ಇಂಟು ಡಿ ಇದ್ದಲ್ಲಿ ಮೈನಸ್ 1. ಸೊ ಏನಾಗುತ್ತೆ ನೋಡ್ರಿ? ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 2 1 ಜಾ 2. ಈಗ 5 ಮೈನಸ್ ಇಂಟು ಮೈನಸ್ ಪ್ಲಸ್ 1 ಆಗುತ್ತೆ. 5 ಪ್ಲಸ್ ಇಂಟು ಮೈನಸ್ ಮೈನಸ್ 1 ಆಗುತ್ತೆ. 5 ಪ್ಲಸ್ ಇಂಟು ಮೈನಸ್ ಮೈನಸ್ 2 ಆಗುತ್ತೆ. ಈಗ ನೀವು ನೋಡ್ರಿ 5 ಪ್ಲಸ್ 2 7, 5 ಪ್ಲಸ್ 1 6, 5 ಅಲ್ಲಿ 1 ಹೋದ್ರೆ 4, 5 ಅಲ್ಲಿ 2 ಹೋದ್ರೆ 3. ಓಕೆ, ಈಗ ನಂಬರ್ ಏನ್ ಬಂತು? 7 6 5 4 3. ಜಸ್ಟ್ ಉಲ್ಟಾ ನಂಬರ್ ಬಂತು. ಈ ಕೇಸ್ 1 ಗೆ ನೀವು ನೋಡಿದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇತ್ತು 3 4 5 6 7 ಅಂತ. ಕೇಸ್ 2 ಅಲ್ಲಿ ಲೈಕ್ 7 6 5 4 3 ಇದೆ. ಸೊ 5 ನಂಬರ್ ಅಂತೂ 3 4 5 6 7 ಅಂತ ಬರೆದು ಬಿಡ್ಬೋದು. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ, ನಾನೇ ನಿಮಗೆ ಕಾಲ್ ಮಾಡ್ತೀನಿ. ಆಮೇಲೆ ನಾವು ಗ್ರೂಪ್ ಯಾಕೆ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಅದರಿಂದ ಏನೇನ್ ಅಡ್ವಾಂಟೇಜಸ್, ಆಮೇಲೆ ನಿಮ್ ಸ್ಟಡಿಗೆ ಯಾವ ತರ ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನಿಮ್ಗೆ ಇಷ್ಟ ಆದ್ರೆ ನೀವು ಈ ವಾಟ್ಸಪ್ ಗ್ರೂಪ್ ನ ಜಾಯಿನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಷ್ಟ. ಬಟ್ ನೀವು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ಸೊ ದಟ್ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಎಲ್ಲಾ LBA ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಆ ಸೊಲ್ಯೂಷನ್ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ.